ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಟ್ರ್ಯಾಕ್ಟರ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕ ಮಿತ್ರ, ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ 744 FE ಎಂಬ ಟ್ರ್ಯಾಕ್ಟರ್ ಜೊತೆ ನಿಮಗೆ ಟೇಲರ್ ಕೂಡ ಸಿಗುತ್ತೆ. ಬನ್ನಿ ವೀಕ್ಷಕರೇ, ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ನೋಡೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ ನೋಡ್ಕೊಂಡು ಮುಂದೆ ಹೋಗಿಬಿಡೋಣ. ಒಂದು ವೇಳೆ ನಿಮ್ಮದು ಕೂಡ ಇದೇ ರೀತಿ ಟ್ರ್ಯಾಕ್ಟರ್ ಅಥವಾ ಬೈಕು ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಾಪ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಡಿ. ನೋಡಿ, ನಿಮ್ಮ ವಾಹನ ಮಾರಾಟಕ್ಕಿದ್ರೆ ಮಾತ್ರ ಫೋಟೋಸ್ ಕಳಿಸ್ಕೊಡಿ. ಗಾಡಿ ತಗೊಳ್ಳೋರಾಗಿದ್ದರೆ ಗಾಡಿ ಓನರ್ ನಂಬರ್ನ ವಿಡಿಯೋ ಕೊನೆಯಲ್ಲಿ ಕೊಡ್ತೇನೆ, ಅಲ್ಲಿವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ಇನ್ನು ಗಾಡಿ ಬಂದು 2012 ಮಾಡಲು 744 FE 48 HP ಗಾಡಿ, 2012 ಮಾಡಲ್ ಗಾಡಿ. ಗಾಡಿ ಓನರು 3ನೇ ಓನರ್ ಇದ್ದಾರೆ. ಈಗ ಯಾರು ಗಾಡಿನ ತೊಗೊಂತಿರೋ ಅವರು 4ನೇ ಓನರ್ ಆಗ್ತಾರೆ. ಗಾಡಿ ನಾರ್ಮಲ್ ಸ್ಟೇರಿಂಗ್ ಇದೆ, ಆಯಿಲ್ ಬ್ರೇಕ್ ಇದೆ. ಇನ್ನು ಟೈರ್ ವಿಷಯಕ್ಕೆ ಬಂದರೆ ಗಾಡಿಗೆ ಹಿಂದೆ ಇರೋದು ರೀಬಟನ್ ಟೈರು, ಮುಂದೆ ಇರೋದು ಸೀಲ್ ಟೈರು. ಇನ್ನು ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಇನ್ಶೂರೆನ್ಸು ರನ್ನಿಂಗಲ್ಲಿದೆ ಆ್ಯಂಡ್ ಗಾಡಿ ಮೇಲೆ ಲೋನ್ ಕೂಡ ಇಲ್ಲ. ಇನ್ನು ಗಾಡಿ ಜೊತೆ ನಿಮಗೆ ಟೇಲರ್ ಕೂಡ ಸಿಗುತ್ತೆ. ನೋಡ್ತಾ ಇದ್ದೀರಲ್ವ ಟೇಲರು, ಟ್ರ್ಯಾಕ್ಟರ್ ಜೊತೆ ಈ ಟೇಲರ್ ಕೂಡ ಮಾರಾಟಕ್ಕಿದೆ. ಈ ಟೇಲರ್ಗೆ ಕೇಸಿಂಗ್ ಟೈರ್ಸೇ ಇರೋದು. ಲೊಕೇಶನ್ ಬಂದು ಗಾಡಿ ಮಾರಾಟಕ್ಕಿರೋದು ಬೆಳಗಾಂ ಜಿಲ್ಲೆಯಲ್ಲಿ. ಬೆಳಗಾಂ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಡಗಲಾಟ್ ಎಂಬ ಗ್ರಾಮ. ಬೆಳಗಾಂ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಡಗಲಾಟ್. ಪ್ರೈಸ್ ನಿಮಗೆ ಟ್ರ್ಯಾಕ್ಟ್ರು ಪ್ಲಸ್ ಟೇಲರ್ ಸೇರಿ 4 ಲಕ್ಷ ಹೇಳ್ತಿದ್ದಾರೆ. ಆದರೆ ನೆಗೋಷಿಯಬಲ್ ಆಗುತ್ತೆ, ಕೊನೆ ಪ್ರೈಸ್ ಅಲ್ಲ. ಗಾಡಿ ಇಷ್ಟ ಆದರೆ ಒಮ್ಮೆ ಓನರ್ ಜೊತೆ ಮಾತಾಡಿ. ಇಲ್ಲ ಅಂದರೆ ಯಾರಾದರೂ ತೊಗೊಳ್ಳೋರಿದ್ದರೆ ನಿಮ್ಮೂರಲ್ಲಿ ಟ್ರ್ಯಾಕ್ಟ್ರು ಅಥವಾ ಬೈಕು ತೊಗೊಳ್ಳೋರಿದ್ದರೆ ಅಥವಾ ಮಾರಾಟ ಮಾಡೋರಿದ್ದರೆ ಅಂಥವರಿಗೆ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ರೈತರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಯಾರು ಹೊಸ್ದಾಗಿ ಇವತ್ತೇ ನನ್ನ ಚಾನಲ್ನ ನೋಡ್ತಾ ಇದ್ರು ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರ್ ಇದೆ, ಓನರ್ ಜೊತೆ ಮಾತಾಡಿ. ಒಂದು ವೇಳೆ ಟೈಟಲ್ನಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿರುತ್ತೆ. ಸೇಲ್ ಆದಮೇಲೆ ಟೈಟಲ್ನಲ್ಲಿ ನಂಬರ್ನ ತೆಗೆದಿರ್ತವೆ. ನೋಡಿ ವೀಕ್ಷಕರೇ, ಮುಂದೆ ನೋಡಿದರೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.